ಅವ್ರು ಓದ್ತಾರ ರಿಕಾರ್ಡ್ ಆಗ್ತದೆ ಅಂತ ಹೇಳ್ರಿ. ಕರ್ನಾಟಕ ಸರ್ಕಾರ ಲಂಬಾಣಿ ಗೋವಿ ಗುಡ್ಡ ಎಲ್ಲ ಸಮಾಜದವರು ಸೇರಿ ಮೇಡಮ್ ನಾವು ಕೊಡ್ತಾ ಇದ್ದೇವೆ. ನಾವು ಫಸ್ಟ್ ಮೆಂಬರ್ ನಮ್ಮ ಓದ್ತೀವಿ ಮೇಡಮ್, ದಯವಿಟ್ಟು ಕಟ್ತಾರೆ. ಮೇಡಮ್ ಮಾನ್ಯ ಮುಖ್ಯಮಂತ್ರಿ ವಿಷಯ 19/8/2025ರಂದು ಏನು ಮಾನದಂಡಗಳು ಮೂರು ಪಾಯಿಂಟ್ಸ್ ಹೇಳ್ತೀನಿ. ಸರ್ಕಾರ ಹಂತದಲ್ಲಿ ನಮ್ಮಲ್ಲೇ ನಾವೇನು ವಿಚಾರ ವಿಮರ್ಶೆ ಮಾಡಿ 3 ಪಾಯಿಂಟ್ಸ್ನ ತಮ್ಮ ಮುಂದೆ ಇಡ್ಲಕ್ಕೆ ಇಷ್ಟಪಡ್ತಿದ್ದಾರೆ. ಒಂದು, 19/8/2022 ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು ಮತ್ತು 101 ಜಾತಿಗಳ ಸಮಂಜಸ ವರ್ಗೀಕರಣ ಮತ್ತು ಅವುಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿಯುವಿಕೆಯ ಆಧಾರದ ಮೇಲೆ ಅವುಗಳನ್ನು ಪಾಲನೆ ಹಂಚಿಕೆ ಮಾಡಬೇಕಂತ ಒಂದು. ಅಥವಾ ಮೇಡಮ್ ಅದಕ್ಕೆ ನಾನು 11ನೇ ಪಾಯಿಂಟು ಅಥವಾ ಬಲ ಮತ್ತು ಎಡ ಜಾತಿಗಳನ್ನು 18+20 ಜಾತಿಗಳಿಗೆ ಒಂದು ಗುಂಪಿಗೆ ಸೇರಿಸಿ ಅವುಗಳಿಗೆ 9% ಹಂಚಿಕೆ ಮಾಡಬೇಕು. ಉಳಿದ 8% ಹಿಂದುಳಿದ ಇತರ 63 ಜಾತಿಗಳಿಗೆ ಹಂಚಿಕೆ ಮಾಡಬೇಕು. ಅಥವಾ ಬಲ ಮತ್ತು ಎಡ ಜಾತಿಗಳನ್ನು 18+20 ಜಾತಿಗಳನ್ನು ಒಂದು ಗುಂಪಿಗೆ ಸೇರಿಸಿ 9% ಹಂಚಿಕೆ ಮಾಡಬೇಕು ಮತ್ತು ಉಳಿದ 7% ಬಂಜಾರ, ಭೋವಿ, ಕೊರ್ಚಾ, ಕೋರ್ಮ ಜಾತಿಗಳಿಗೆ ಹಂಚಿಕೆ ಮಾಡಬೇಕು ಮತ್ತು ಉಳಿದ 1% ಇತರ 59 ಜಾತಿಗಳಿಗೆ ನಾವು ಸಮಿತಿಯವ್ರ ಗಮನಕ್ಕೆ ತರಬೇಕಾಗಿರೋದು, ಸರ್ಕಾರಕ್ಕೆ ಕಳಿಸಬೇಕಾಗಿರೋದು. ಮತ್ತೆ ಇನ್ನೊಂದಾಗಿ ಅಕಸ್ಮಾತ್ ಅದು ಆಗಿಲ್ಲ ಅಂದ್ರೆ ಅಥವಾ 101 ಜಾತಿಗಳನ್ನ APL ಮತ್ತು ಸಚಿನ್ ಅವರೇ, ನಾನು ಈಗಾಗಲೇ ನೋಡಿದ್ದೀನಿ 15 ಪಾಯಿಂಟ್ಸ್ ಕನ್ನಡದಲ್ಲಿ ಕೊಟ್ಟಿದ್ದೀರಾ, ಇಂಗ್ಲೀಷಲ್ಲಿ ಕೊಡ್ತೀರಾ, ಎರಡನ್ನೂ ನಾನು ಸರ್ಕಾರ ಗಮನಕ್ಕೆ ತರ್ತೀನಿ. ಇದೆಲ್ಲ ತೀರ್ಮಾನ ಆಗಬೇಕಾಗಿರೋದು ಸರ್ಕಾರ. ನಾವು ಕಲಿಸ್ತೀವಿ, ಒಪ್ಕೊಂಡಿದ್ದೀವಿ. ನಾವು ಹೇಳ್ತಾ ಇರೋದು ನಾನು ಸರ್ಕಾರಕ್ಕೆ ಕಲಿಸ್ತೀನಿ, ಅದಾದ್ಮೇಲೆ ಚರ್ಚೆ ಮಾಡೋದಿಲ್ಲ. ಕಸ್ಕೊತಾರೆ ಬೆಳೆಸಿ ಅಷ್ಟೊಟ್ಟು ಕೆಲವು ಕುಟುಂಬ ವಿಧಾನ ಪರಿಷತ್ತಿನ ಉಪನಾಯಕರು, ಒಬ್ಬ ಶಾಸಕರು, ಮಾಜಿ ಸಚಿವರು, ಇಷ್ಟು ದೊಡ್ಡ ಸಮಾಜಗಳು, 4 ಸಮಾಜಗಳಲ್ಲಿ ಕೈ ಎತ್ತರಲ್ಲ, ಎಲ್ಲರೂ ಕೈ ಎತ್ತರಿ, ಕೈ ಎತ್ತರ